ಏನ್ ಸಮಾಚಾರ ರೀ ಎಲ್ರೂ ಹೇಗಿದ್ದೀರಿ ನಮ್ದೇನು ಇಲ್ಲ ರೀ ಎಲ್ಲ ನಿಮ್ದೇ ರೀ ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ಮತ್ತಿನ ಸುದ್ದಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಕಳೆದ 2 ವಿಡಿಯೋಗಳಲ್ಲಿ ನೀವು ತಾಯಿ ಛಾಯಾ ಭಗವತಿ ದೇವಿಯ ಹಿನ್ನೆಲೆಯನ್ನು ಮತ್ತು ಕ್ಷೇತ್ರದ ಸಂಪೂರ್ಣ ಮಾಹಿತಿಯನ್ನು ಪಡೆದುಕೊಂಡಿದ್ದೀರಿ. ಇಂದಿನ ಈ ವಿಡಿಯೋದಲ್ಲಿ ವರ್ಷಕ್ಕೊಮ್ಮೆ ಬಾರಿ ನಡೆಯುವಂಥ 18 ತೀರ್ಥ ಸ್ನಾನಘಟ್ಟಗಳ ಮಹಾ ತೀರ್ಥ ಸ್ನಾನವನ್ನು ಭಕ್ತರು ಹೇಗೆ ಮಾಡುತ್ತಾರೆ ಮತ್ತು ಆ ತೀರ್ಥ ಸ್ನಾನಘಟ್ಟಗಳು ಎಲ್ಲಿವೆ ಅನ್ನೋದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಇಂದಿನ ಈ ವಿಡಿಯೋದಲ್ಲಿ ತೋರಿಸುವ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ. ಬೆಳಗ್ಗೆ 6 ಗಂಟೆಗಾಗಲೇ ಶುರುವಾಗುವ ತೀರ್ಥಸ್ನಾನದ ಪ್ರಯಾಣ ಕನಿಷ್ಠ ಪಕ್ಷ 10 ರಿಂದ 11 ಗಂಟೆ ತನವರೆಗೂ ನಡೆಯುತ್ತಲೇ ಇರುತ್ತದೆ. ಸುಮಾರು 8 ಕಿಲೋಮೀಟರ್ಗಳಷ್ಟು ಬೃಹದಾಕಾರವಾದ ಕಲ್ಲು ಬಂಡೆಗಳಲ್ಲೇ ಈ ಪ್ರಯಾಣ ಮುಂದುವರಿದು ದಾರಿಯ ಮಧ್ಯೆ ಮಧ್ಯೆ ಸಿಗುವಂಥ 18 ತೀರ್ಥ ಸ್ನಾನಘಟ್ಟಗಳಲ್ಲಿ ಭಕ್ತರು ಮಿಂದೇಳುತ್ತಾರೆ. ಅದರದ ಮುಂದಿನ ಭಾಗವಾಗಿ ನಾವು ಕೂಡ ಈ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ನೀಡಲೇಬೇಕೆಂದು ಬೆಳಗ್ಗೆ 6 ಗಂಟೆಗೇ ಈ ಕೃಷ್ಣಾ ನದಿ ತಟದ ತೆಪ್ಪದಲ್ಲಿ ನದಿಯನ್ನು ದಾಟ್ತಾ ಇದ್ದೀವಿ. ಈ ನದಿಯನ್ನು ದಾಟೋ ಅನುಭವ ನಿಜಕ್ಕೂ ಖುಷಿ ಕೊಡುವಂಥದ್ದು. ದೂರಗಾರವರು ಎಲ್ಲಿ ಗುಡ್ದಾಗ ಹೋಗೋದ್ರಾಗ ಅವ್ರಿಗೆ ಎಲ್ಲ ಹೈರಾಣ ಇರುತ್ತೆ. ನಿಮ್ದು ಯಾವ ಊರು? ಹೆಬ್ಬಾಳ, ಚಿಕ್ಕೆಬ್ಬಾಳ. ಫಸ್ಟ್ ಟೈಮ್ ಮನೇದು ಏನು ನೀವು ಹೋಗಿನಿ ನೀನು ತೆಪ್ಪದಾಗ ಹೋಗಿನಿ ಅಡಗ ತೆಪ್ಪ ನೀನು ಫಸ್ಟ್ ಟೈಮ್ ಹ್ಞೂ ನೋಡ ನಮಗೆ ಕೇಳಾಗತ್ತಲ್ಲ ಅದಕ್ಕೆ ಜಲ್ಲ ಕಿರಿಕಿರ ಈ ಸವರ್ದಿಲ್ಲ ಅದೊಂದು ನಮಗಿರಲಿಲ್ಲ ಎಲ್ಲಿ ಬರ್ತಾನೆ ನೋಡಿ ವಿಷಯ ಯಾವಾಗ ಹಿಡೋದಾಗ ಬಿಟ್ಟು ಯಾವಾಗ ನಮ್ಮ ಹುಡುಗಿ ಏನು ಮಾಡಿಬಿಟ್ಟು ಗೊತ್ತ ನನ್ನ ಕಡೆ ನೀರು ಒಂದು ಎತ್ಕೈ ಮಾಡಿ ನೀರು ಅದಪ್ಪ ಬಂದು ಭಾಷೆ ಬಂದು ಎಗಿರ್ಬಿಟ್ಟ ನಾವು ದಿವಸನೇ ಬರೋಲ್ಲ ಎಗಿರ್ದಾವ ಅಲ್ಲೇ ಒಳಗೆ ಹೋಗ್ಬಿಟ್ಟ ಕೆಳಗ ಮೂಲೆ ಮ್ಯಾಂಗೆ ಮಾಡಿದ್ದ ಕೊತ್ಲೆ ಅವಾಗ ಎಗ್ರೆಗಿರ್ಲ ಅಂದ್ಬಿಟ್ರೆ ಎಗಿರ್ತಾರ ಅಲ್ಲಿಂದ ಇಲ್ಲಿಗೆ 80 ರೂಪಾಯಿ, 3 ರಿಂದ 6 ರೂಪಾಯಿ 80 ರೂಪಾಯಿ. ಆರಾಮ 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 ಬರೋಣ ಸಕಸಪ್ಪ ಹುಲಿ ನೀವು ಉಳಿ ಶಾಣ್ ನೀವು ಓ ಚಲ್ ಬೇಟ ಬಾ ಶಾಣ ಜಲ್ದಿ ಬಾ. ಅಯ್ಯಪ್ಪ, ಉತ್ತರ ವಾಹಿನಿ, ದಕ್ಷಿಣ ವಾಹಿನಿ, ದಕ್ಷಿಣ ವಾಹಿನಿ, ಬ್ರಹ್ಮಾಣಿ ಎಲ್ಲ ಹಾಕಪ್ಪ. ವಿಡಿಯೋ ಕನ್ನಡ ಶುರು ಮಾಡಮ್ಮ. ಪ್ರಿಯ ಸ್ನೇಹಿತರೆ, ನಾವು ಛಾಯಾ ಭಗವತಿ ದೇವಿಯ ಸುಮಾರು 18 ತೀರ್ಥ ಸ್ನಾನಘಟ್ಟಗಳ ಸಂಪೂರ್ಣ ಮಾಹಿತಿಯನ್ನು ತಮಗೆ ನೀಡಲೇಬೇಕೆಂದು ಬೆಳಗ್ಗೆ 3 ಗಂಟೆಗೇ ಎದ್ದು ನಮ್ಮೂರಿಂದ ಹೊರಟಂಥ ಪ್ರಯಾಣ ಛಾಯಾ ಭಗವತಿಯ ಕೃಷ್ಣಾ ದಂಡೆಯನ್ನು ತಲುಪುವಷ್ಟೊತ್ತಿಗೆ 6 ಗಂಟೆ 30 ನಿಮಿಷ ಆಗಿಬಿಟ್ಟಿತ್ತು. ನಾವು ರೆಡಿಯಾಗಿ ಬರುವುದರೊಳಗೆ ಕನಿಷ್ಠ ಪಕ್ಷ 15 ರಿಂದ 30 ನಿಮಿಷ ತಡವಾದ ಪ್ರಯುಕ್ತ ಅದಾಗಲೇ ಅದೆಲ್ಲ ಭಕ್ತರು ತಮ್ಮ ಪ್ರಯಾಣವನ್ನು ಶುರು ಮಾಡಿ ಕನಿಷ್ಠವೆಂದರೂ 3 ಅಥವಾ 4 ತೀರ್ಥ ಸ್ನಾನಗಳನ್ನು ಮುಗಿಸಿದ್ದರು. ಈ ಮಧ್ಯೆ ಸೂರ್ಯದೇವ ನೆತ್ತಿ ಮೇಲೆ ತಿಲಕವಂಟಂತೆ ಭಾಸವಾಗುತ್ತಿದ್ದ. ಬೃಹದಾಕಾರವಾದ ಕಲ್ಲು ಬಂಡೆಗಳ ಡುಬ್ಬದ ಮೇಲೆ ಹೆಜ್ಜೆ ನಿಕ್ಕುತ್ತಾ ಸಾಗ್ತಾ ಇದ್ದರೆ ದೇಹಕ್ಕೆ ಅದೆಂಥದ್ದೋ ಒಂದು ಹೊಸ ಅನುಭವದ ಪರಿಚಯ. ಆದರೂ ಕೂಡ ಅಲ್ಲಿ ಕನಿಷ್ಠ ಪಕ್ಷ ನಾವು ಒಂದಿಷ್ಟು ಮಾಹಿತಿಯುಳ್ಳಂಥ ಸಂಪನ್ಮೂಲ ವ್ಯಕ್ತಿಗಳನ್ನು ಹಿಡಿದುಕೊಳ್ಳಲೇಬೇಕಾದ ಪ್ರಯುಕ್ತವಾಗಿ ನಾವು ನಡೆದಂಥ ವೇಗ ಇದೆಯಲ್ಲ, ಅದನ್ನು ಹೇಳೋಕ್ಕೆ ಸಾಧ್ಯ ಆಗದಂತಿರುವಂಥ ವಿಷಯ. ಆದರೆ ಅಷ್ಟೆಲ್ಲ ದಣಿವಿನ ಮಧ್ಯೆ ಅಲ್ಲಿನ ಭಕ್ತರನ್ನು ನೋಡಿ ನಿಜಕ್ಕೂ ಒಂದು ಕ್ಷಣ ನಮಗೆ ದಂಗಾಗಿದ್ದಂತೂ ಸುಳ್ಳಲ್ಲ. ಸ್ನೇಹಿತರೆ, ನಾವು ಸ್ನಾನಘಟ್ಟಗಳಿಗೆ ಹೇಗೆ ಹೋಗಿದ್ವಿ ಅನ್ನೋದನ್ನು ಒಂದು ಅಂದಾಜು ಇರಲೆಂದು
ನಿಮಗೆ ಸ್ಯಾಟಲೈಟ್ ಮೂಲಕ ಆ ದಾರಿ ಹೇಗಿದೆ ಅಂತ ತೋರಿಸೋ ಸಣ್ಣ ಪ್ರಯತ್ನ ಅಷ್ಟೇ. ಇದು ಛಾಯಾಭಗವತಿ ದೇವಸ್ಥಾನ ಒಂದು ಕಡೆಯಾದರೆ ಈ ಭಾಗದಿಂದ ಇನ್ನೊಂದು ಭಾಗಕ್ಕೆ ನಾವು ನದಿಯನ್ನು ದಾಟಿಕೊಂಡು ತೆಪ್ಪದ ಮೂಲಕ ಈ ಭಾಗಕ್ಕೆ ಬರಬೇಕು. ಬೃಹದಾಕಾರವಾದ ಬಂಡೆಗಳದ್ದೇ ಇಲ್ಲಿ ಮೇಲುಗೈ. ಯಾವ ದಾರಿನೂ ಇರಲ್ಲದೆ ಇರೋ ಕಾರಣ ನಾವು ಇಷ್ಟು ಬಂಡೆಗಳನ್ನು ದಾಟಿಕೊಂಡೆ, ಕಲ್ಲು ಬಂಡೆಗಳನ್ನು ದಾಟಿಕೊಂಡೇ ಮಧ್ಯ ಮಧ್ಯದಲ್ಲಿರುವ ಸ್ನಾನಘಟ್ಟಗಳಲ್ಲಿ ತೀರ್ಥ ಸ್ನಾನವನ್ನು ಮಾಡಿ ಈ ಭಾಗಕ್ಕೆ ಈ ಜಾಗದಿಂದ ಬರಬೇಕು. ಮತ್ತು ರೋಡಿನ ಮುಖಾಂತರ ದೇವಸ್ಥಾನವನ್ನು ತಲುಪಬೇಕು. ಫಸ್ಟ್ ಸ್ನೇಹಿತರೆ, ಸ್ನಾನಘಟ್ಟಗಳು ಬೇರೆ ದೇವಸ್ಥಾನಗಳಲ್ಲಿ ಇದ್ದಂತೆ ಇಲ್ಲಿ ಛಾಯಾದೇವಿಯ ಸ್ನಾನಘಟ್ಟಗಳಿರಲಿಲ್ಲ. ಬೇರೆ ದೇವಸ್ಥಾನಗಳಲ್ಲಿ ನೇರವಾಗಿ ದೇವಸ್ಥಾನದ ಮುಂದೆ ಇರುವ ನದಿಯಲ್ಲಿ ಮಿಂದು ಬರಬಹುದಿತ್ತು. ಆದರೆ ಇಲ್ಲಿನ ಸ್ನಾನಘಟ್ಟಗಳು ಸ್ವಲ್ಪ ವಿಭಿನ್ನ. ದೇವಸ್ಥಾನದ ಎದುರುಗಡೆ ಇರುವ ನದಿ ಪಕ್ಕದಲ್ಲಿ, ಅಂದರೆ ಬೃಹದಾಕಾರವಾದ ಬಂಡೆಗಳ ಸಾಲಿನಲ್ಲಿ ಅಲ್ಲೊಂದು ಇಲ್ಲೊಂದು ಸ್ನಾನದ ಕೊಂಡಗಳಿರುತ್ತವೆ. ಈ ಸ್ನಾನದ ಕೊಂಡಗಳ ಸಂಪೂರ್ಣ ಮಾಹಿತಿ ಅಲ್ಲಿನ ಅರ್ಚಕವೃಂದಕ್ಕೆ ಮಾತ್ರ ಇರುತ್ತದೆ. ಆದ್ದರಿಂದಲೇ ಇಲ್ಲಿನ ಅರ್ಚಕವೃಂದವು ತಮ್ಮಲ್ಲಿಯೇ ಒಂದಿಷ್ಟು ಗುಂಪುಗಳನ್ನಾಗಿ ಮಾಡಿ ಪ್ರತಿಯೊಂದು ತಂಡದಲ್ಲಿ ಒಂದಿಷ್ಟು ಭಕ್ತರನ್ನು ಕರೆದುಕೊಂಡು ಸರಿಯಾದ ಮಾರ್ಗದಲ್ಲಿ ಕರೆದುಕೊಂಡು ಹೋಗುವ ಜವಾಬ್ದಾರಿಯನ್ನು ವಹಿಸಿಕೊಳ್ಳುತ್ತಾರೆ. ಅದೂ ಅಲ್ಲದೆ ಸ್ನಾನಘಟ್ಟದ ತೀರ್ಥ ಸ್ನಾನವನ್ನು ಪ್ರಾರಂಭಿಸಿ ಮುಗಿಯುವ ಕೊನೆ ಘಟ್ಟದವರೆಗೂ ಈ ತಂಡ ನಿರಂತರವಾಗಿ ಕೆಲಸ ಮಾಡುತ್ತಲೇ ಇರುತ್ತದೆ. ಅರಣ್ಯ ಭಾಗದಂಥ ಪ್ರದೇಶದಲ್ಲಿ ಅಕಸ್ಮಾತ್ ಯಾರಾದರೂ ಉಳಿದುಕೊಂಡರೆ ಅವರ ಫಜೀತಿ ಹೇಳುತ್ತಿರದು. ಆದ್ದರಿಂದ ಈ ಅರ್ಚಕ ವೃಂದವು ಬಹಳ ವ್ಯವಸ್ಥಿತವಾಗಿ ಕೆಲಸವನ್ನು ಮಾಡುತ್ತದೆ. ಡ್ರೋನಾ? ಹಾಂ, ಬಿಡಮ್ ಎಲ್ಲ ಹೌದು. ಯೂಟ್ಯೂಬ್ ಇದಾರು ಬರ್ರಿ, ಸ್ವಲ್ಪ ಸ್ಪೀಡ್ ಬರ್ರಿ. ಇಲ್ಲೊಂದು ತೀರ್ಥ ಐತಿ. ಈಗ ಏನು ಇದು ನೋಡು. ಹಾಂ ರೀ, ಹೇಳ್ರಿ ಯಾವ್ಯಾವು? ಯಾವ್ದ್ರಿ? ಹಾಂ ಹಾಂ, ಜಮದಗ್ನಿ ರೀ. ಹಾಂ ರೀ, ಹೌದ್ರಿ. ಬರ್ರಿ ನೋಡೋಣ ಬರ್ರಿ. ನಾವು ಇದೇ ಫಸ್ಟ್ ರೀ. ಹಾಂ ರೀ, ಹೌದಲ್ರಿ. ಆಮೇಲೆ ಲಾಸ್ಟಿಗೆ ಒಂದು ಇದು ಬರುತ್ತೆ. ಹಾಂ ರೀ, ಅಲ್ಲಿಂದ ನೀರು ಬೀಳ್ತಾವ. ಹಾಂ ಹಾಂ ಹಾಂ, ಸ್ವರ್ಗ ನರಕ ಇಲ್ಲಿ ರೀ. ಅಲ್ಲಿ ಮುಂದವ್ರಿ ಎಲ್ಲ ದಾಟಿ ಹೊಂಟೆ ಡುಬ್ಬ ರಾಮಕೊಂಡ. ಹಾಂ ರೀ, ಅವು ಇಲ್ಲವ್ರಿ. ಸದ್ಯ ಸೀದಾ ಮತ್ತು ಬಾಗಿನ ಕೊಟ್ಟದ್ರಿ. ಯಾವ್ದು? ವಶಿಷ್ಠ ಸರೋವರ. ಜಮದಗ್ನಿ ಬರುತ್ತೆ. ಹಾಂ, ಆಮೇಲೆ ಗೋಮುಖ ಬರುತ್ತೆ. ಹಾಂ, ಗೋಮುಖ. ಹಾಂ ರೀ, ಓಹೋ ಹೋ. ಆಮೇಲೆ ನೆಕ್ಸ್ಟ್ ಗೋಮುಖ. ಅಲ್ಲೇ ಬರುತ್ತೆ. ನೀರು ಬೂದಿರ್ತಾವಲ್ಲ. ಮಾಡ್ರಿ. ಹಾಂ ರೀ, ಮಾಡಮ್ರಿ. ಹಾಂ ರೀ, ಮತ್ತೆ ಬ್ಯಾಲೆನ್ಸ್ ಒಂದೇ ರೀತಿ ಇರಲ್ಲ. ಇಲ್ಲ, ನಡೀತಾರೆ. ಮತ್ತೆ ಅಡ್ಜಸ್ಟ್ ಮಾಡ್ಕೊ ಹೋಗ್ರಿ. ಇಲ್ಲ
ಸ್ಟಾರ್ಟಿಂಗ್ನಾಗ ದಾರಿ ಸಾಗಲಿಲ್ಲ ಹಾಂ ನಡಿ ಗುರು ದವಾಶ್ ನಡಿ ಬರ್ರಿ ದವಾಶ್. ಹಾಂ ಹಾಂ ಇಲ್ಲ ಫಸ್ಟಿಗೆ ಬರ್ಬೇಕಾಗಿತ್ತು. ಹಾಂ ವಿಡಿಯೋ ಥರ ಆಗೋದು ಸ್ಪೀಡ್ ಅದಕ್ಕೆ ಮಾಹಿತಿ ಕೊಡ್ಕೊಂಡು ಹೋಗ್ತಲ್ಲ. ಆಯ್ತು ಅಲ್ಲಿ ಸ್ನಾನ ಹತ್ರ ಕೊಡ್ಬೇಕು ಮಾಹಿತಿ ಇರ್ತಾರಲ್ಲ. ಅವ್ರಿಗೂ ಹ್ಞೂ ಹಾಂ ರೀ ಹಾಂ ರೀ ಏ ಮಾಡತ್ ನಮ್ಮ ನಂಬರ್ ತೊಗೊಂಬಿಡ್ರಲ್ಲ ಅಂದ್ರೆ 9900 ಅಣ್ಣ ಉದ್ದಕೊಂಡಂಗೆ ಪಟ್ನವ್ರು ರೆಡಿ ಇಲ್ಲ ಅಂದ್ರೆ ಶಣ ಅವ್ರು ನಡಿಬೇಕು ಮೊದಲು. ಈಗ ಭಾಳ ಅರ್ಧ 5 ಗಂಟೆ 6 ಗಂಟೆಗೆ ಹೋಗಿರೋ. ಛಾಯಾ ಭಗವತಿ ತೀರ್ಥ ಸ್ನಾನ. ನಡೀತಾರೆ ಜನ. ನಮ್ಮ ಭಾಳ ಮಂದಿವ್ರು ಮುಂದೆ. ಹಾಂ ಓಹೋ ಅವ್ರು ಯಾರು ಸಿಗಲ್ಲ ಜನ, ಅವ್ರು ಯಾರು ಸಿಗಲ್ರಿ ಅಂತೀನಿ. ಓ ಇದಾರ ಅಯ್ಯಪ್ಪ.
ಅವ್ರು ಇದಾರಲ್ಲ ಹೇಳಿ ಮುಗಿಯಕ ಬಂತು ಮಗನೇ. ಅವು ಯಾವ ಹಾಂ ಏ 2-3 ಆಗ್ಯಾವ. ಇನ್ನೊಂದು ದನಕ್ಕೆ ಹ್ಞೂ ಇಲ್ಲ ಇಲ್ದಾನ ಹೋದ್ರೆ ಒಂದೇ ಇರ್ತಾನೆ ಮಗನಿ ದನಕ ಅಲ್ಲ ಮಾಹಿತಿ ಕೊಡ್ಕೊಂತ ಹೋಗಿ ಸುಮ್ಮನೆ ವಿಡಿಯೋ ಮಾಡ್ಕೊಂತ ಹೋದ್ರೆ ಯಾರು ಹೇಳ್ತಾರೆ ನೀ ಮಗ ಸಂಡಸ್ಕೊಂತ ಬರ್ತೀನಿ. ಅರ್ಧ ಗಂಟೆ ಜಲ್ದಿ ಬಂದ್ರೆ ಕರೆಕ್ಟಾಗಿರೋದು. ಹ್ಞೂ ಹಾಂ ವಿಜಲ್ ನೋಡಿ ಅಲ್ಲಿ ಹೋಗಿ ಅವ್ರು ಮುಟ್ಟಿರ್ತಾರೆ ಪ್ಯಾರಿ. ಹ್ಞೂ ಅಲ್ಲಿ ಓಡಿ ಇರ್ತಾರೆ ನಮಗನ ಅಲ್ಲ ನೀವು ಕರೆಕ್ಟ್ ಎಪ್ಸಿದ್ದೆ ನಾನು 4 ಹಾಂ ನಾನು ಹೇಳಿದ್ ಕೇಳ್ತಾನವ. ಹೇಳಿದ್ದಿಲ್ಲ ಮತ್ತೆ ತಗೊಳ್ಳಿ. ಹಂಗೆ ಮಾಡಕ್ಕೆ ನಿಜ ಗೊತ್ತಾಗ್ತದೆ ತೀರ್ಥಸ್ಥಾನ ಸ್ವಲ್ಪ ಆಚಾರ್ಯರಿಂದ ಬಂದ್ರೆ ಗೊತ್ತಾಗದು. ಬಾ ಗುರು ಸರಿಯಾಗಿ ನೋಡಿ ಯಾವ ತೀರ್ಥ? ಗೋಮುಖ ತೀರ್ಥ. ಓ ಹ್ಞೂ ಯಾರು ಹೇಳಲ್ಲ ಇಲ್ಲೇ ಇರ್ತಾವ ಗುರು ಜೋಶಿ ಅವ್ರು. ಜೋಶಿ ಸರ ನಿಮ್ಮ ಹೋದ್ರಾಗೈತಿರಿ ಹಂಗೆ ಹೊಂಟ್ರಿ ಬೇರೆ ಹಾಂ ರೀ ನಡ್ರಿ ಬರ್ತೀರಿ ಹಾಗಾದ್ರೆ ನಾವು ಮೈಕ್ ಕೊಟ್ಬಿಡಪ್ಪ ಅವ್ರಿಗೆ. ಸರಿ ಇಲ್ಲ ಹಿಂಗೆ ಮಾತ್ರ ಮೈಕ್ ಕೈ ಹಿಡ್ಕೊಂಡು ಮಾತಾಡ್ಬೋದು. ಇಲ್ಲ ಕೈ ಹಿಡ್ಕೊಂಡು ಮಾತಾಡ್ಬೋದು ರೀ. ಅಯ್ಯಪ್ಪ ದೇವ್ರೆ ಇದು ಯಾವ್ದು ಇರ್ತಾರೆ ಅಲ್ಲಿರೋದು ರೀ. ಹಾಂ ಮೈಕ್ ಕೂಡ ಶಾಣದು. ಹಾಂ ಕೈ ಹಿಡ್ಕೋರಿ ಹಿಂಗೆ ಮಾತಾಡ್ರಿ ಹಿಂಗೆ ಹಿಂಗೆ ಕೈ ಹಿಡ್ಕೊ ನಾನು ನೋಡಲ್ಲ ಹಂಗೆ ಫಸ್ಟ್ ಒಂದು ಸ್ವಲ್ಪ ಅಲ್ಲಿ ಬರ್ರಿ ಅಲ್ಲಿ ಒಂದು ವೀಡಿಯೋ ಮಾಡ್ಕೊಂಡು ಹಿಂಗೆ ಮುಂದೆ ಹೇಳ್ರಿ. ಹಾಂ ಅಲ್ಲಿ ಈಗ ಹಾಂ ಹಾಂ